ಸ್ನೇಹಿತರೆ ನಮಸ್ಕಾರ. ಇವತ್ತು ಭಾಳಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ. ಯಾವ ಸಿನಿಮಾ ನೋಡೋದು ಯಾವ್ದು ಬಿಡೋದು, ಬಹುಶಃ ರಜಾ ಇದ್ದಿದ್ದಕ್ಕೆ ಮತ್ತು ನಾಳೆ ನಾಡಿದ್ದು ಮತ್ತು ಜನ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಇಷ್ಟು ಸಿನಿಮಾಗಳು ಬಹುತೇಕ ಬಾಲಿವುಡ್ ಸಿನಿಮಾಗಳು ಕೂಡ ಇವತ್ತು ರಿಲೀಸ್ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ನನ್ನ ಗಮನ ಸೆಳೆದಿದ್ದು ತನ್ನ ಹಾಡುಗಳು ಮತ್ತು ಟ್ರೈಲರ್ನಿಂದ ಏಳುಮಲೆ ಅನ್ನುವ ಒಂದು ಸಿನಿಮಾ ನಾನು ನೋಡಬೇಕಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಆ ಸಿನಿಮಾ ನಾನು ನೋಡ್ಕೊಂಡು ಬಂದೆ. ಇಲ್ಲಿ ದಾವಣಗೆರೆಯ ಅಶೋಕ ಟಾಕೀಸ್ನಲ್ಲಿ ನೋಡ್ಕೊಂಬಂದಿದ್ದು. ಚೆನ್ನಾಗಿದೆ, ಒಳ್ಳೆ ಎಫೆಕ್ಟ್ ಇರುವಂಥ ಥಿಯೇಟ್ರು. ನಾನು ಫಸ್ಟ್ ಟೈಮ್ ಹೋಗಿದ್ದಲ್ಲಿ. ಸೊ ಈ ಸಿನಿಮಾ ಏಳುಮಲೆ ಏನಿದೆ, ಪುನೀತ್ ರಂಗಸ್ವಾಮಿ ಎನ್ನುವರ ಮೊದಲ ಸಿನಿಮಾ ಅಂತ. ಒಂದು ಮಾತಂತೂ ಪಕ್ಕ, ನನಗೆಲ್ಲೂ ಇದು ಇವರ ಫಸ್ಟ್ ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ. ಬಹಳ ನುರಿತ ನಿರ್ದೇಶಕರ ರೀತಿ ಈ ಸಿನಿಮಾನ ಅವರು ರಚಿಸಿ ನಿರ್ದೇಶಿಸಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಬಹುಶಃ ಇದಕ್ಕೆ ತರುಣ್ ಸುಧೀರ್, ಮತ್ತೊಬ್ಬ ನಾಡಿನ ಪ್ರಮುಖ ನಿರ್ದೇಶಕರಾದ ತರುಣ್ ಸುಧೀರ್ ಅವರು ಕ್ರಿಯೇಟಿವ್ ಹೆಡ್ ಮತ್ತು ನಿರ್ಮಾಣದಲ್ಲೂ ಕೈ ಜೋಡಿಸಿರೋದು ಬಹುಶಃ ಪ್ರಮುಖ ಕಾರಣ ಕೂಡ ಅಂತ ಅನಿಸುತ್ತೆ. ಅದು ಕೂಡ ಹೌದು. ಸೊ ಇಲ್ಲಿ ಈ ಸಿನಿಮಾ ಏನಿದೆ, ತಾರಾಗಣ ಏನಿದೆ, ರಾಣಾ, ಪ್ರಿಯಾಂಕಾ ಆಚಾರು ಮತ್ತು ಜಗಪತಿ ಬಾಬು, TS ನಾಗಬಣ್ಣ ಅವರು, ಕಿಶೋರು, ಜಗ್ಗಪ್ಪ ಮತ್ತು ಸರ್ದಾರ್ ಸತ್ಯ, ಈ ರೀತಿಯ ಪ್ರಮುಖ ಪಾತ್ರಗಳು ಇರುವಂತಹ ಏನಿದೆ ಈ ತಾರಾಗಣ ಏನಿದೆ, ಇದ್ರ ಸಮನಾಗಿ ಒಂದು ನಿರ್ದೇಶನ ಒಂದು ಟೀಮ್ ಮಾಡಿಕೊಂಡಿದೆ. ಏನಂದರೆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ಹಿನ್ನೆಲೆ ಸಂಗೀತ, ಹಾಡುಗಳು, ಛಾಯಾಗ್ರಹಣ, ಸಂಕಲನ, ಟೋಟಲಿ ಆಮೇಲೆ ನಿರ್ದೇಶನ, ನಿರ್ಮಾಣ. ಬಹುಮುಖ್ಯವಾಗಿ ಇದರಲ್ಲಿ ಅದ್ವೈತ ಗುರುಮೂರ್ತಿಯವರ ಛಾಯಾಗ್ರಹಣ, KM ಪ್ರಕಾಶ್ ಅವರ ಒಂದು ಎಡಿಟಿಂಗು ಮತ್ತು D ಇಮಾನ್ ಅವರ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಏನಿದೆ, ಭಾಳ BGM ತುಂಬ ಚೆನ್ನಾಗಿದೆ. ಈ ಸಿನಿಮಾ ಒಂದು ಕತೆ ಒಂದೇ ಸಲಲ್ಲಿ ಹೇಳ್ಬೇಕಂದ್ರೆ, ಇಡೀ ಜಗತ್ತಿನ ಒಂದು ಗಮನ ನಮ್ಮ ತಮಿಳುನಾಡು ಮತ್ತು ಕರ್ನಾಟಕದ ಒಂದು ಬಾರ್ಡರ್ ಪ್ರದೇಶದಲ್ಲಿ ಒಂದು ಸಮಯದಲ್ಲಿ ನಡೆದಿತ್ತು. ಅವಾಗ ಆ ಗಮನ ಇಡೀ ಜಗತ್ತು ಈ ಕಡೆ ನೋಡಿತ್ತು, ಏನಾಗುತ್ತೆ. ಆ ಟೈಮಲ್ಲಿ ಒಂದು ಹಿನ್ನೆಲೆಯಲ್ಲಿ ಒಂದು ಲವ್ ಸ್ಟೋರಿ, ರೊಮ್ಯಾಂಟಿಕ್ ಲವ್ ಸ್ಟೋರಿ ನಡೆದಿದೆ. ಸೊ ಈ ಲವ್ ಸ್ಟೋರಿ ನಡಿಬೇಕಾದ್ರೆ ಅವ್ರಿಗೆಲ್ಲ ಏನು ಸಮಸ್ಯೆಗಳೆದುರಾಯಿತು, ಈ ಒಂದು ಏನು ಜಗತ್ತಿನ ಗಮನ ಸೆಳೆದ ಒಂದು ವಿದ್ಯಮಾನದ ಪ್ರಕರಣ ಏನು, ಇದರಿಂದ ನಡಿಬೇಕಾದ್ರೆ ಏನೆಲ್ಲ ತಿರುವುಗಳು, ಆ ಇಬ್ಬರು ಹರೀಶ ಮತ್ತು ರೇವತಿ ಎನ್ನುವ ನಾಯಕಿ ಸೇರಬೇಕಾದ್ರೆ ಏನೆಲ್ಲ ಹಿನ್ನಡೆಗಳು ಉಂಟಾಗತ್ತೆ ಅನ್ನೋದು ಈ ಸಿನಿಮಾನ ಒಂದು ಕಥಾವಸ್ತು. ಇವರಿಬ್ಬರು ಒಂದಾಗ್ತಾರ ಅನ್ನೋದನ್ನು ಸಿನಿಮಾ ಕಡೆ ತನಕ ಭಾಳ ಕ್ಯೂರಿಯಾಸಿಟಿಯಿಂದ ನೋಡಿಸ್ಕೊಳ್ಳೋಂಗೆ ಒಂದು ಸಿನಿಮಾ ಮಾಡಿದ್ದಾರೆ. ಇವ್ರದ್ದು ಡೈರೆಕ್ಟ್ರದು ಫಸ್ಟ್ ಟೈಮ್ ಸಿನಿಮಾ ಅಂತ ಎಲ್ಲೂ ಹೇಳೋಕ್ಕೆ ಬರೋಲ್ಲ. ಮಲೆ ಮಹದೇಶ್ವರ ಬೆಟ್ಟದ ಒಂದು ರಾತ್ರಿಯಲ್ಲಿ ನಡೆಯುವ ಒಂದು ಇಡೀ ಕಥೆಯನ್ನು ತೋರಿಸುವ ಪ್ರಯತ್ನವನ್ನು ನಿರ್ದೇಶಕರು ಭಾಳ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಕಡೇ ತನಕ ಸಿನಿಮಾ ಭಾಳ ಒಂದು ಥ್ರಿಲ್ಲರ್ ಮಾದರಿಯಲ್ಲಿ ನೋಡಿಸ್ಕೊಳ್ಳುತ್ತೆ, ಎಲ್ಲಿಯೂ ಬೋರ್ ಆಗೋದಿಲ್ಲ. ಸಿನಿಮಾ ಅಂತ್ಯ ಕೂಡ ಒಂದು ಸಮಾಧಾನಕರ ಅಂಶವಾಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಮ್ಮೆ ಒಂದು ಒಳ್ಳೆ ಸಿನಿಮಾ ನೋಡಬೇಕು, ಈ ವಾರ ಯಾವ ಸಿನಿಮಾ ನೋಡಬೇಕು ಅಂತ ಇದ್ದರೆ ನನ್ನ ಸ್ನೇಹಿತರಿಗೆ ನಾನು ಹೇಳೋದು, ಏಳುಮಲೆ ಸಿನಿಮಾ ನೋಡಿ. ಖಂಡಿತ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗುತ್ತೆ ಅಂತ ಈ ಸಿನಿಮಾ ಕುರಿತು ಹೇಳ್ಬೋದು. ಇದರಲ್ಲಿರೋ ಎಲ್ಲ ನಟರು, ಇಲ್ಲಿ ಸ್ಟಾರಿಸಮ್ ಇಲ್ಲ, ತುಂಬ ಡುಯೆಟ್ಸು ಆ ಥರ ಇಲ್ಲ, ತುಂಬ ಬಿಲ್ಡಪ್ ಇಲ್ಲ. ಟೋಟಲಿ ಆ ಸಿನಿಮಾದೆಲ್ಲ ಪಾತ್ರಗಳು, ರಾಣಾ ಇರ್ಬೋದು, ಹೀರೋಯಿನ್ ಪ್ರಿಯಾಂಕಾ ಆಚಾರ್ಯ ಇರ್ಬೋದು, ಸೊ ಎಲ್ಲ ಸಿನಿಮಾ ಪಾತ್ರಗಳೇನು ನಡೀತಾ ಇದೆ ನಮ್ಮ ಕಣ್ಮುಂದೆ ಅನ್ನೋಂಗೆ ಸಿನಿಮಾದಲ್ಲಿ ಬಂದು ಹೋಗ್ಬಿಡ್ತವೆ. ಸಿನಿಮಾ ಮುಗಿಯುತ್ತೆ. ಸೊ ಒಳ್ಳೆ ಸಿನಿಮಾ ಮಾಡಿದಾರಪ್ಪ, ಚೆನ್ನಾಗಿ ಒಂದು ಒಳ್ಳೆ ಟೀಮ್ ವರ್ಕು ಅಂತ ಅನ್ಸೋಂಗೆ ನಾವೇನು ಪ್ರೇಕ್ಷಕರು ದುಡ್ಡು ಕೊಟ್ಟಿರ್ತೀವಿ, ಸೊ ಅದ್ರ ಒಂದು ವಾಪಸ್ ತೊಗೊಂಡ್ವಿ, ಪೈಸಾ ವಸೂಲ್ ಅನ್ನೋಂಗೆ ಒಂದೊಳ್ಳೆ ಸಿನಿಮಾ ನೋಡಿದ್ವಿ ವಾರ ಅಂದ್ಕೊಂಡು ನಾವು ಥಿಯೇಟ್ರಿಂದ ಹೊರಗಡೆ ಬರೋಕ್ಕೆ ಶುರು ಮಾಡ್ತೀವಿ. ಸೊ ಅದು ಈ ಏಳುಮಲೆ ಸಿನಿಮಾ. ಮಲೆ ಮಹದೇಶ್ವರ ಸಿನಿಮಾದ ಪೂರ್ತಿ ಸಿನಿಮಾದಲ್ಲಿ ಇದ್ದಾರೆ. ಸಿನಿಮಾ ನೋಡಿ, ನೀವು ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಅಥವಾ ನೋಡ್ಕೊಂಡು ಬಂದಮೇಲೆ ಆದರೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಅನಿಸಿಕೆಯನ್ನು ಏಳುಮಲೆ ಸಿನಿಮಾ ಕುರಿತಾಗಿ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.